ನಮಸ್ಕಾರ ರೀ ದೊಡ್ಡ ಮಂದಿ ದೀಪಾ ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಶೇಂಗಾ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಖಾನಾವಳಿಗೆಲ್ಲ ಇಟ್ಟಿರ್ತಾರಲ್ರಿ ಈ ಥರ ಕಲರ್ ಚಟ್ನಿನ. ಫಸ್ಟ್ ಒಲೆ ಹಚ್ಕೊಂಡು ಹಂಚು ಕಾಸ್ಕೊಳಕ್ಕೆ ಇಡೋಣಂತ್ರಿ. ಹಂಚಕ್ಕಾದ್ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೋಣ. ನೀವು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ನೋಡ್ರಿ. ನಾವು ಎಂಥ ಅಡುಗೆ ಮಾಡಿದ್ರೇನ್ರಿ, ಸ್ಟವ್ ಜೊತೆ ಕುಕ್ ಮಾಡೋಕ್ಕಿಂತ ಪ್ರೀತಿಯಿಂದ ಕುಕ್ ಮಾಡಿದ್ರೆ ಸುಮಾರಾಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಸಿಪ್ಪಿ ಸುಲಿದು ಚಟ್ ಅಂತ ಸೌಂಡ್ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ಹುರ್ಕೋಬೇಕ್ರಿ ಇವ್ರನ್ನ. ಸಾಕ್ರಿ ಇವು, ಗ್ಯಾಸ್ ಆಫ್ ಮಾಡ್ಕೊಳತ್ತೀನಿ ನಾನು. ಇನ್ನು ಆರಿಸಿ ಸಿಪ್ಪಿ ಸುಲ್ಕೊಂಡು ಮಿಕ್ಸರಿಗೆ ಹಾಕೊಳತ್ತೀನಿ ರೀ. ಮಿಕ್ಸರಿಗೆ ಶೇಂಗಾ ಹಾಕೊಂಡೇನ್ರಿ. ಶೇಂಗಾ ಜೊತೆಗೆ ಸಿಪ್ಪಿ ಸುಲಿದಿದ್ದು ಬೆಳ್ಳುಳ್ಳಿ ಹಾಕೊಂಡೇನ್ರಿ. ಅದ್ರ ಜೊತೆಗೆ ಒಣ ಕರಿಬೇವು ಹಾಕೊಂಡೀನಿ. ಹಸಿದು ಹಾಕೊಂಡ್ರೂ ಚಲೋ ಇರುತ್ತೆ ರೀ. ಉಪ್ಪು ಹಾಕೊಂಡೇನಿ ರುಚಿಗೆ ಎಷ್ಟು ಬೇಕಷ್ಟು. 1-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಮತ್ತು ಕಲ್ಲರಿಗೆ ಅಂತಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡೇನ್ರಿ. ಇದಕ್ಕೆ ಟೇಸ್ಟ್ ಚಲೋ ಬರ್ಬೇಕಂದ್ರೆ ನಾವು ಜೀರಿಗೆ ಹಾಕ್ಕೋಬೇಕು ರೀ. ಡೈಜೆಷನು ಆಗ್ತೈತಿ, ಟೇಸ್ಟು. ಇದನ್ನು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ನಾನು 2-3 ವಾರಕ್ಕೆ ಆಗೋಷ್ಟು ಅಷ್ಟ ಮಾಡೀನಿ ರೀ. ಇಲ್ಲಿ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಫ್ರೆಶ್ ಮಾಡ್ಕೊಂಡು ಇನ್ನೂ ಚಲೋ ಇರುತ್ತೆ ಅಂತಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ನ್ಯಾಗ ನಾನು ತೆಗೆದು ಇಟ್ಕೊಳತ್ತೀನಿ ರೀ. ಇವತ್ತು ಟೇಸ್ಟ್ ನೋಡೋಣ ಅಂತಂದು ಅಣ್ಣದ ಜೊತೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ಟ್ರೈ ಮಾಡಿ. ಚಪಾತಿ ಜೊತೆಗೆ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ರೀ ಶೇಂಗಾ ಚಟ್ನಿ. ಶೇಂಗಾ ಪುಡಿ ಅಂತೀವಿ ನಾವು ನೋಡ್ರಿ. ಹಿಂಗತ್ತೆ ನಾನು ತುಪ್ಪ ಹಾಕ್ಕೊಂಡು ಅಣ್ಣ ಜೊತೆ ಕಲಿಸ್ಕೊಂಡು ತಿಂದೀನಿ ರೀ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.